ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಏನು ಮಾಡ್ತಾ ಇದ್ದೀವಿ, ಸೇರನ್ನು ಮಾಡ್ತಾ ಇದ್ದೀವಿ. ಸೊ ತಮಗೀಗಾಗಲೇ ಗೊತ್ತೇ ಇದೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ 10ನೇ ತರಗತಿ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಸೊ ಎಲ್ಲ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು, ಯೂನಿಟ್ ಟೆಸ್ಟ್ ಪೇಪರ್ಸ್ಗಳಾಗಿರ್ಬೋದು, ಅದರ ಜೊತೆಗೆ SSLCಗೆ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಕ್ವಶನ್ ಬ್ಯಾಂಕ್, ಆಮೇಲೆ ಕ್ವಿಜ್ಗಳನ್ನು ಸಹಿತ ಹಾಕ್ತಾ ಇದ್ದೀವಿ. ಒಂದು ಸಾರಿ SSLC ಅವರು ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಸೊ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಕಾಯ್ತಾ ಇದ್ದಾವೆ ಅಂತ ಹೇಳ್ತಾ ಖಂಡಿತವಾಗಿ ನೋಡಿ, ನಿಮ್ಮ ರಿಸಲ್ಟ್ ಡೆಫಿನೆಟ್ ಆಗಿ ಹೆಚ್ಚಾಗೇ ಆಗ್ತದೆ ಅಂತ ಹೇಳ್ತಾ ಇವತ್ತು FA 4 ಅಂದರೆ ಸಾಧನಾ ಪರೀಕ್ಷೆ 4 10ನೇ ತರಗತಿಯವರಿಗಾಗಿ ಹಿಂದಿಯಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀವಿ. ಎಲ್ಲ ವಿಷಯದ ವಿಡಿಯೋವನ್ನು ಸಹಿತ ಲೈನ್ ಅಪ್ ಅನ್ನು ಮಾಡಿದ್ದೀವಿ, ವೇಟ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಆ ಟೆಲಿಗ್ರಾಮ್ ಗ್ರೂಪನ್ನು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಹಾಗಾದರೆ ಈ FA 4 ಕ್ವಶನ್ ಪೇಪರ್ನಲ್ಲಿ ಒಟ್ಟು ನಾವು 5 ಪಾಠಗಳನ್ನು ತಗೊಂಡಿವಿ. 14ನೇ ಪಾಠ ಸೂರ್ಶ್ಯಾಮ್, 15ನೇ ಪಾಠ ಕರ್ನಾಟಕ ಸಂಪದ, 16ನೇ ಪಾಠ ಬಾಲಶಕ್ತಿ, 17ನೇ ಪಾಠ ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹೀ ಹೋತಿ, 3ನೇ ಪೂರಕ ವಾಚನ ನಾಗರಿಕೆ ಕರ್ತವ್ಯ ಅಂತಕ್ಕಂಥ ತಿಳ್ಕೊಂಡು ಒಂದು ರಚನಾ ವಿಭಾಗದಿಂದನೂ ಕೂಡ ತೆಗೆದುಕೊಂಡು ಒಟ್ಟು ನಾವೇನು ಮಾಡಿದ್ದೀವಿ 20 ಅಂಕಗಳ 1 ಗಂಟೆ ಕ್ವಶನ್ ಪೇಪರನ್ನು ಸೆಟ್ಟನ್ನು ಮಾಡಿದ್ದೀವಿ. ಹೋಪ್ ಕ್ವಶನ್ಸ್ ತುಂಬಾ ಚೆನ್ನಾಗಿದ್ದಾವೆ, ಆ್ಯನ್ಯುವಲ್ ಎಕ್ಸಾಮ್ಗೆ ಬೆನಿಫಿಟ್ ಆಗ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ತಾವು ಕೂಡ ಸಾಲ್ವ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ ಕ್ವಶನ್ ಪೇಪರನ್ನು. ಪ್ರಶ್ನೆ ಪತ್ರಿಕಾ ಕಕ್ಷಾ 10वीं ತರಗತಿ 10 ವಿಷಯ ಹಿಂದಿ, ಅಂಕ 20 ಸಮಯ 60 ಮಿನಿಟ್, ಒಟ್ಟು 1 ಗಂಟೆ ಪ್ರಶ್ನೆ ಪತ್ರಿಕೆ ಇತ್ತು. ಮುಖ್ಯ ಪ್ರಶ್ನೆ 1, ಸಹಿ ವಿಕಲ್ಪ ಚುನಕರ್ ಸಂಕೇತಾಕ್ಷರ ಲಿಖಿಯೇ, ಸರಿಯಾದ ಆಯ್ಕೆಯನ್ನು ಆರಿಸಿ ಸಂಕೇತಾಕ್ಷರದೊಂದಿಗೆ ಬರೆಯಿರಿ. 2 ಪ್ರಶ್ನೆಗಳು ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಸೊ ಫಸ್ಟ್ ಇತ್ತು ಸೂರ್ ಶಾಮ್ ಶಬ್ದ ಮೇ ಸಮಾಸೆ ಅಂತ ಕೇಳಿದ್ದಾರೆ. ಸೂರ್ ಶಾಮ್ ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ? ಅದು ದ್ವಂದ್ವನೋ, ತತ್ಪುರುಷನೋ, ಕರ್ಮಧಾರೇನೋ ಅಥವಾ ದ್ವಿಗುಣ ಅಂತ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. 2ನೇ ಪ್ರಶ್ನೆ ಇದೆ, ಜಲಾಶಯ ಶಬ್ದ ಮೇ ಸಂಧಿ ಹೇ, ಎ ಗುಣ, ಬಿ ಎನ್, ಸಿ ದೀರ್ಘ, ಡಿ ವೃದ್ಧಿ. ಜಲಾಶಯ ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅನ್ನೋದನ್ನಿತ್ತು. ಸರಿಯಾದ ಉತ್ತರವನ್ನು ವಿದ್ಯಾರ್ಥಿಗಳೇ ಆಯ್ಕೆದೊಂದಿಗೆ ತಾವೇನು ಮಾಡಬೇಕು, ಬರೀಬೇಕಿತ್ತು. ಇದು 2 ಅಂಕ ವ್ಯಾಕರಣದಿಂದ ನಾವೇನು ಮಾಡಿದ್ದೀವಿ, ಇಟ್ಟಿದ್ದೀವಿ. ಇನ್ನು ಮುಖ್ಯ ಪ್ರಶ್ನೆ 2ಕ್ಕೆ ಹೋಗೋದಾದರೆ ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಏಕೈಕ ವಾಕ್ಯ ಮೇ ಲಿಖಿ ಅಂತ ಇದೆ. ಈ ಕೆಳಗಿನ ಪ್ರಶ್ನೆಗಳ ಉತ್ತರಗಳನ್ನು ಒಂದೊಂದು ವಾಕ್ಯಗಳಲ್ಲಿ ತಾವೇನು ಮಾಡಬೇಕಪ್ಪ ಅಂತಂದರೆ ಉತ್ತರಗಳನ್ನು ಬರಿಬೇಕಾಗಿತ್ತು ಅಂತಕ್ಕಂಥದ್ದು. ಸೊ ಇದರಲ್ಲಿ 2 ಪ್ರಶ್ನೆಗಳಿದ್ದಾವೆ, ತಲಾ ಒಂದಕ್ಕೆ 2 ಅಂಕ, ಒಟ್ಟು 2 ಅಂಕ. ಪ್ರಶ್ನೆ 3 ಇತ್ತು, ಬಾಲಕೃಷ್ಣ ಕಾರಂಗ ಕೈಸಾತ ಅಂತ ಇದೆ. ಪ್ರಶ್ನೆ 4, ಪಶ್ಚಿಮಿ ಘಾಟ್ ಕಿಸೆ ಕಹತೆ ಅಂತ ಏನು ಮಾಡಿದ್ದೀವಿ, ಕ್ವಶನ್ಸ್ಗಳನ್ನ ಕೇಳಿದ್ದೀವಿ. ಸೊ ಸಿಂಪಲ್ ಆಗಿ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆದ್ರೂ ಕೂಡ ತಮಗೆ ಏನಾಗ್ತದಪ್ಪ ಅಂತಂದರೆ 1 ಅಂಕಗಳನ್ನು ಅವಶ್ಯಕವಾಗಿ ಕೊಡ್ತಾರೆ. ಇನ್ನು ಕ್ವಶನ್ ಪೇಪರ್ನ 3ನೇ ಭಾಗದಲ್ಲಿ ಅನುರೂಪತಾ ಲಿಖೆ ಇದೆ. ಸೊ 2 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 1 ಅಂಕ, ಒಟ್ಟು 2 ಅಂಕ ಇದಕ್ಕಾಗಿ ಇದ್ದಾವೆ. ಸೊ ಮೊದಲ 2 ಪದಗಳ ಸಂಬಂಧವನ್ನು ತಾವೇನು ಮಾಡಬೇಕು, ವಿದ್ಯಾರ್ಥಿಗಳು ಗ್ರಹಿಸ್ಕೊಳ್ಬೇಕಾಗ್ತದೆ. ಸೊ ಸಂಬಂಧವನ್ನು ಗ್ರಹಿಸಿಕೊಂಡ ನಂತರ 3ನೇ ಪದದ ಸಂಬಂಧವನ್ನು ತಾವುಗಳು ಬರಿಬೇಕು. ಇಲ್ಲಿ ಕೇಳಿದ್ದಾರೆ ಜಸೋದಾ ಅಂದರೆ ಮಾತಾ, ಆದರೆ ನಂದ ಅಂತಕ್ಕಂಥವ್ರು ಯಾರು ಅಂತ ತಾವುಗಳು ಬರಿಬೇಕು. ರಾಮು ಬೇ ಇಮಾನ್ದಾರ್ ಹೇ, ಫಿರ್ ಶಾಮು ಅಂತಕ್ಕಂಥದ್ದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಅದನ್ನು ಇಲ್ಲಿ ಏನು ಮಾಡಬೇಕಾಗಿತ್ತು, ಅನುರೂಪತೆಗಳನ್ನು ಬರಿಬೇಕಿತ್ತು. ಸರಿಯಾಗಿ ವಿವೇಚನೆಯನ್ನು ಮಾಡಿ ಬರಿಬೇಕು. ಮುಖ್ಯ ಪ್ರಶ್ನೆ 4 ಹೋಗೋಣ. ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ 2-3 ವಾಕ್ಯೋं में लिखिए. ಓಕೆ, ಕೆಳಗಿನ ಪ್ರಶ್ನೆಗಳ ಉತ್ತರಗಳನ್ನು ನೀವುಗಳು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ. ಒಟ್ಟು ಇಲ್ಲಿ 5 ಪ್ರಶ್ನೆಗಳನ್ನು ಇಟ್ಟಿದ್ದೀವಿ, ತಲಾ ಒಂದಕ್ಕೆ 2 ಅಂಕ ಇದ್ದಾವೆ, ಒಟ್ಟು 10 ಅಂಕ ಇದ್ದಾವೆ. ಅದರಲ್ಲಿ 7ನೇ ಪ್ರಶ್ನೆ ಬಂತು, ಯಶೋಧ ಕೃಷ್ಣಕ್ಕೆ ಕ್ರೋಧಕೋ ಕೈಸೆ ಶಾಂತ ಕರ್ತಿ ಹೇ. ಯಶೋದೆ ಕೃಷ್ಣನ ಸಿಟ್ಟನ್ನು, ಕ್ರೋಧವನ್ನು ಯಾವ ತರನಾಗಿ ಶಾಂತವನ್ನು ಮಾಡ್ತಾಳೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಪ್ರಶ್ನೆ 8, ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ ಕಾ ವರ್ಣನ್ ಕೀಜಿಯೇ. ಕರ್ನಾಟಕದ ಪ್ರಕೃತಿ ಸೌಂದರ್ಯ ವರ್ಣನವನ್ನು ಏನು ಮಾಡಿದ್ದಾರೆ ಕೇಳಿದ್ದಾರೆ. 2-3 ವಾಕ್ಯಗಳನ್ನು ತಾವೇನು ಮಾಡ್ಬೋದು, ಬರಿಬಹುದು. गांव को आदर्श गांव कैसे बनाया जा सकता है. ನಾವು ಊರನ್ನು ಒಂದು ಆದರ್ಶ ಊರನ್ನಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೀವೇನು ಮಾಡಬೇಕು. ಆಲ್ರೆಡಿ ಪಾಠ ಇದೆ, ಬಾಲಶಕ್ತಿ ಅಂತಕ್ಕಂಥ ಲಘು ನಾಟಿಕ. ಅದರ ಆಧಾರದ ಮೇಲೆ ತಾವೇನು ಮಾಡಬೇಕಪ್ಪ ಅಂದರೆ 1-2-3 ವಾಕ್ಯಗಳಲ್ಲಿ ಊರನ್ನು ಆದರ್ಶ ಊರನ್ನಾಗಿ ಮಾಡಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದನ್ನು ಬರಿಬಹುದು. ಇನ್ನು 10ನೇ ಪ್ರಶ್ನೆ ಇದೆ, ಪದ್ಯ ಭಾಗ ಪೂರ್ಣ ಕೀಜಿ ಅಂತ ಇದೆ. ಅಸಫಲತಾದಿಂದ ಭಾಗವತುಂ ತಕ ಇದೆ. ಸೊ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ 4 ಅಂಕಕ್ಕೂ ಕೂಡ ಈ ಪ್ರಶ್ನೆ ತುಂಬಾ ಏನಾಗ್ತದಪ್ಪ ಅಂದ್ರೆ ರಿಪೀಟ್ ಆಗ್ತದೆ. ಸೊ ಕೇಳ್ತಾರೆ, ಇದೇ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಅದ. ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹೀ ಹೋತಿ ಅಂತಕ್ಕಂಥ ಪದ್ಯ ಭಾಗದ
ಸೊ ಕಡೆಯ ವಾಕ್ಯ ವೃಂದ ಇಟ್ ಮೀನ್ಸ್ ಲಾಸ್ಟ್ ಪ್ಯಾರಾಗ್ರಾಫ್ದಲ್ಲಿನ ಫಸ್ಟ್ 4 ಲೈನನ್ನು ನೀವುಗಳು ಓದ್ಕೋಬೇಕು, ಕಂಠಸ್ಥನು ಕೂಡ ಮಾಡ್ಕೋಬೇಕು. ಅದೇ ಕೂಡ FF4ಗೂ ಕೂಡ ಅದೇ ಕ್ವಶನ್ ಕೇಳಿದ್ದೀವಿ. ಅಸಫಲತಾದಿಂದ ಹಿಡಿದು ಭಾಗವತುವರೆಗೆ ಒಂದು 4 ಸಾಲುಗಳನ್ನು ತಪ್ಪಿಲ್ಲದಂತೆ ಬರೆದ್ರೆ 4 ಸಾಲುಗಳಿಗೆ 4 ಅಂಕಗಳನ್ನು ಕೊಡ್ತಾರೆ. ಇನ್ನು ಪೂರಕ ವಾಚನದಿಂದ ಒಂದು ಪ್ರಶ್ನೆ ಇತ್ತು, ಅಕುಲ್ನೆ ಮೀನಾ ಮೇಡಮ್ ಸೆ ಕ್ಯಾ ಕಹಾ. ನೋಡಿ, ಒಟ್ಟು 3 ಪೂರಕ ವಾಚನಗಳಿದಾವೆ. ಬಟ್ ಅದರಲ್ಲಿ 1ನೇ ಪೂರಕ ವಾಚನ ಕಡ್ಡಾಯವಾಗಿ ಓದಬೇಕು. ಶನಿ ಸಬ್ಸೆ ಸುಂದರಗಳ ಸತ್ಯಕ್ಕೆ ಮಹಿಮಾ ಮತ್ತು ನಾಗರಿಕೆ ಕರ್ತವ್ಯದಿಂದ ಚಾಯ್ಸ್ ಕ್ವಶನ್ಸ್ಗಳು ಇರ್ತಾವೆ. ಸೊ ಯಾವುದಾದ್ರೂ ಒಂದು ಪರ್ಫೆಕ್ಟ್ ಮಾಡಿದ್ರು ಕೂಡ ಒಂದು ಸ್ಕಿಪ್ ಮಾಡಿದ್ರೆ ನಡೀತದೆ. ಇಲ್ಲಿ ಮೋಸ್ಟ್ ಆಗಿ ನಾವು ಅಕುಲ್ ಮೀನಾ ಮೇಡಮ್ಗೆ ಏನನ್ನ ಹೇಳಿದ ಅಂತಕ್ಕಂಥ ಕ್ವಶನ್ಸ್ಗಳನ್ನ ಕೇಳಿದ್ದೀವಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನೇ ಇತ್ತು. ಸೊ ಇಲ್ಲಿಗೆ ನಾವು ಏನು ಮಾಡಿದ್ದೀವಿ, ಗದ್ಯ ಪದ್ಯ ಮತ್ತು ಪೂರಕ ವಾಚನ ಭಾಗದಿಂದ ಇರ್ತಕ್ಕಂಥ ಸೊ ಯಾವೆಲ್ಲ ಕ್ವಶನ್ಸ್ಗಳು ಬರ್ಬೋದು ಅನ್ನೋದನ್ನು ನಾವೇನು ಮಾಡಿದ್ದೀವಿ ನೋಡಿದ್ದೀವಿ. ಅದು ವ್ಯಾಕರಣದಿಂದ 2 ಅಂಕಗಳನ್ನು ಕೇಳಿದ್ದೀವಿ. ಆಮೇಲೆ 1 ಅಂಕದ 2 ಪ್ರಶ್ನೆಗಳನ್ನು ಗದ್ಯ ಪದ್ಯದಿಂದ ಕೇಳಿದ್ದೀವಿ. 2 ಅನುರೂಪತೆಗಳನ್ನು ಸಹಿತ ಗದ್ಯ ಪದ್ಯದಿಂದ ಕೇಳಿದ್ದೀವಿ. ಆಮೇಲೆ 5, 2, 3 ವಾಕ್ಯಗಳ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಗದ್ಯನೂ ಇತ್ತು, ಪದ್ಯನೂ ಇತ್ತು, ಪೂರಕ ವಾಚನೂ ಇತ್ತು. ಇನ್ನು ಲಾಸ್ಟ್ ಒಂದು ಕ್ವಶನ್ ಅನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ ರಚನಾ ವಿಭಾಗದಿಂದ ಕಂಪೋಸಿಷನ್ಗೆ ಇಟ್ಟಿದ್ದೀವಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತದೆ. दो दिन की छुट्टी मांगते हुए ಪ್ರಧಾನ ಅಧ್ಯಾಪಕ एक छुट्टी पत्र लिखी ಅಂತ ಕೇಳಿದರೆ 2 ದಿನಗಳ ರಜೆ ಕೋರಿ ತಾವು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಸೊ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಚೀಟಿಯನ್ನು ಬರೀರಿ ಅಂತ ಏನು ಮಾಡಿದ್ದಾರೆ ಕೇಳಿದ್ದೀವಿ. ಸೊ ಅದನ್ನು ನೀವೇನು ಮಾಡಬೇಕು, ಪತ್ರದ ಪ್ರಾರೂಪವನ್ನು ಇಟ್ಕೋಬೇಕಾಗ್ತದೆ. ಯಾಕಂದ್ರೆ ಫಾರ್ಮ್ಯಾಟ್ ಮೋಸ್ಟ್ ಇಂಪಾರ್ಟೆಂಟ್ ಅದ. ನೀವೆಷ್ಟು ಫಾರ್ಮ್ಯಾಟ್ ಚೆನ್ನಾಗಿ ಹಾಕ್ತಿರಲ್ಲ ಅಷ್ಟು ಏನು ಮಾಡ್ತಾರಪ್ಪ ಅಂತಂದರೆ ಅಂಕಗಳನ್ನು ಕೊಡ್ತಾರೆ. ಸೊ ಆ ಕಾರಣಕ್ಕಾಗಿ ರಜೆ ಚೀಟಿಯನ್ನು ಸಹಿತ ನೀವು ತಪ್ಪದೆಯಾಗಿ ಏನು ಮಾಡಬೇಕು, ಪ್ರಾಕ್ಟೀಸ್ಗಳನ್ನು ಮಾಡಬೇಕು. ಇದು ತೀನ್ ಅಲ್ಲ ದೀನ್ ಅಂತಕ್ಕಂಥದ್ದು ಆಗಬೇಕು. ಸೊ ಇಷ್ಟಿತ್ತು ನಾವು SSLCಯಲ್ಲಿ ಹಾಕಿರ್ತಕ್ಕಂಥ ಈ ಕ್ವಶನ್ ಪೇಪರನ್ನು. ತುಂಬ FF4ಗೆ ಭಾಳಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ನೀವುಗಳು ಕೂಡ ಉತ್ತರಗಳನ್ನು ಬರೀಲಿಕ್ಕೆ ಪ್ರಯತ್ನ ಪಡಿ. ಸೊ ನಾವುಗಳು ಕೂಡ ನೋಡೋಣ, ಸಮಯ ಸಿಕ್ಕಿದ್ರೆ ಇದರ ಉತ್ತರದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಬಾಯ್.